ಹ್ಯಾಪಿ ಬರ್ತ್ಡೇ. ಯಾರು ಅನಾಥ ಮಕ್ಕಳಲ್ಲ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಈ ರೀತಿ ಸಡಗರ ಸಂಭ್ರಮ ಸಿಗಲೇಬೇಕು. ಹೌದು ರೀ, ಪ್ರತಿ ವರ್ಷ ಕಿಶೋರ್ ಹುಟ್ಟಿದಬ್ಬ ಜೊತೆಗೆ ಅನಾಥಾಶ್ರಮದ ಮಗು ಹುಟ್ಟಿದಬ್ಬ ಕೂಡ ಮಾಡೋಣ. ಇದಕ್ಕಿಂತ ಪುಣ್ಯದ ಕೆಲಸ ಯಾವುದೂ ಇಲ್ಲ ಯಶೋದ. ರೀ ಬನ್ನಿರಿ, ನಮಗಿಲ್ಲಿ ಇನ್ನೇನು ಕೆಲಸ ಇದೆ. ಈ ರಮಾ ಪಲ್ಲವಿ ಇಬ್ಬರು ಏನೋ ಕಡ್ದು ಕಟ್ಟೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರು ಆ ಮಾಲ್ತಿ ಥರ ಬಾಲ ಸುಟ್ಟು ಬೆಕ್ಕಿನ ಥರ ಆಗೋಗಿದ್ದಾರೆ. ಬನ್ನಿ ಹೋಗೋಣ, ಬನ್ನಿ ಅಂದೆ. ಅಂದರೆ ಈ ವಿಷಯ ನಿಮಗೆ ಮುಂಚೆನೇ ಗೊತ್ತಿತ್ತಾ ಅದ್ಗೆ? ಗೊತ್ತಿತ್ತು. ಕಿಶೋರ್ ನನಗೆಲ್ಲ ಹೇಳಿದ್ದ. ಬರ್ತ್ಡೇ ಸಂಭ್ರಮನ ಹಾಳು ಮಾಡೋದು ಬೇಡ ಅಂತ ಎಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಇದ್ದೆ. ರಾಗಿಣಿ ಅತ್ತಿಗೆ ಇಷ್ಟು ಕೀಳ್ಮಟ್ಟ ಕೀಳಿತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೋಗಿ ಹೋಗಿ ಚಿಕ್ಕ ಮಗು ಮೇಲೆ ದ್ವೇಷ ಸಾಧಿಸೋದಾ? ಏಯ್, ನೀನು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೆ. ಇದು ಅಕ್ಕನಿಗೆ ಸಂಬಂಧಪಟ್ಟಿರೋ ವಿಷಯ. ಇದರಲ್ಲಿ ನೀನು ಯಾಕೆ ತಲೆ ಹಾಕ್ತಿದ್ಯಾ? ಮನುಷ್ಯತ್ವಕ್ಕೆ ಸಂಬಂಧ ಅಂತ ಇಲ್ಲ. ಕಿಶೋರ್ ಅಂತ ಅಲ್ಲ, ಬೇರೆ ಯಾವ ಮಗುಗೂ ಈ ಥರ ಆಗಬಾರ್ದು. ಆ ಇನ್ಸ್ಪೆಕ್ಟರ್ ಹೇಳಿದ್ದಲ್ಲ ಸತ್ಯ ಅಂತ ನಂಬೋಕ್ಕಾಗತ್ತಾ? ಅಕ್ಕನೇ ನಡೆದಿದ್ದೆಲ್ಲ ಹೇಳಲಿಲ್ವಾ? ಏಯ್, ಇದನ್ನ ಯಶೋದೆ ಹೇಳಿದ್ದಲ್ಲ. ಅಲ್ಲಿ ಕೂತಿದ್ದಾನಲ್ಲ ಚೋಟದ ಹುಡುಗ, ಅವನು ಹೇಳಿರೋದು. ಅವನಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ. ಅವನು ಹೇಳಿದ್ದೆಲ್ಲ ಸತ್ಯ ಅಂತ ನಂಬೋಕ್ಕಾಗತ್ತಾ? ಎಲ್ಲೋ ಮಿಸ್ ಆಗಿದ್ದ, ಭಯ ಪಟ್ಕೊಂಡು ಏನೇನೋ ಹೇಳ್ತಾ ಇದ್ದಾನೆ. ರಾಗಿಣಿ ಮೇಲೆ ಗೂಬೆ ಕುರ್ಸಕ್ಕೆ ಈ ಯಶೋದೆ ನಾಟಕ ಆಡ್ತಿದ್ದಾಳೆ. ಹೌದು ಮಮ್ಮಿನಿ, ಇನ್ನೊಬ್ಳಾದ್ರೂ ನನ್ನ ಪರವಾಗಿ ಮಾತಾಡ್ತಿದ್ಯಲ್ಲ, ನನಗೆಷ್ಟೋ ಬಲ ಬಂದಂಗಾಯ್ತು ಕಣೆ. ರಾಜೀವ ಪ್ಲೀಸ್ ಕಣೋ, ಆಗಿದ್ದೇನೋ ಆಗೋಯ್ತು. ರಾಗಿಣಿನ ಸ್ಟೇಷನಿಂದ ಕರ್ಕೊಂಡು ಬರೋ. ಏ ರಾಜೀವ, ನಿನ್ಗೆ ಕಣೋ ಕೇಳ್ತಿರೋದು. ರಾಗಿಣಿ ನಿನ್ನ ಜೊತೆ ಲುಟಿ ತಂಗಿ, ನೆನ್ನೆ ಮೊನ್ನೆ ಬಂದು ಹೆಂಡತಿ ಮುಖ ನೋಡ್ತಾ ಕೂತಿದ್ಯಲ್ಲ. ಯಾರಾದ್ರೇನು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ? ಅವಳೇನು ತಪ್ಪು ಮಾಡಿಲ್ಲ, ಇದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ. ರಾಗಿಣಿ ನನ್ನ ಹತ್ರ ಎಲ್ಲ ಹೇಳಿದಾಳೆ. ಹೌದು, ಈ ಮನೆಯಲ್ಲಿ ಒಂದು ಭೂತ ಇದೆ. ಆ ಭೂತನೇ ರಾಗಿಣಿ ತಲೆ ಕೆಡಿಸಿ ಅವಳ ಕೈಯಿಂದ ಇಂಥ ಕೆಲಸನೆಲ್ಲ ಮಾಡಿಸಿರೋದು. ಅಜ್ಜಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿದೆ. ಅವನ್ನ ಎಷ್ಟು ಎಪ್ಸಿದ್ರು ಹೇಳ್ತಾನೆ ಇಲ್ಲ. ನೋಡಮ್ಮ, ಈ ಮಂತ್ರವಾದ ಅಜ್ಜಿ ನಾನೇ ತಮ್ಮನ್ನ ಈಚೆ ಹಸ್ತು ಬರೋಕ್ಕೆ ಪ್ಲಾನ್ ಹಾಕಿದಾಳೆ ಅಂತ ಹೇಳ್ತಿದ್ದಾಳೆ. ನಾನು ಆ ಮಂತ್ರವಾದಿ ಅತ್ತೆ ತಲೆ ಕೆಡಿಸಿ ತಮ್ಮನ್ನ ಬಿಟ್ಬರೋ ಮಾಡಿದ್ನಂತೆ. ಏ ರಾಜೀವ, ಅಕ್ಕ ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಹೋಗಿ ರಾಗಿಣಿನ ಬಿಡಿಸ್ಕೊಂಬಾರೋ. ಅವಳನ್ನ ಯಾರಿಗೆ ಬಿಡಿಸ್ಬಾರ್ದು, ಅವಳು ಜೈಲಿಗೆ ಹೋಗಿ ಶಿಕ್ಷೆ ತಗೋಬೇಕು ಅಷ್ಟೇ. ರಾಜೀವ, ಏನು ಇದು? ಮನೆ ಹಿರಿ ಮಗ ನೀನು, ನಮ್ಮ ಮನೆ ಮಗಳು ಸ್ಟೇಷನ್ಗೆ ಹೋಗಿ ಕೂತಿದ್ದಾಳೆ. ದೊಡ್ಡವನಾದ ನೀನು ಮುಂದೆ ನಿಂತ್ಕೊಂಡು ಅವಳನ್ನ ಬಿಡಿಸ್ಕೊಂಡು ಬರಬೇಕು. ಅದನ್ನ ಬಿಟ್ಟು ಹೀಗೆ ಮೌನವಾಗಿ ಕೂತಿದ್ಯಲ್ಲೋ, ಇದ್ರ ಅರ್ಥ ಏನು? ಅವಳು ಜೈಲಿಗೆ ಹೋಗಿರೋದು ನಿನ್ಗೆ ಸಂತೋಷನಾ? ಮಾವ ನಂಗೆ ಅಮ್ಮ ಬೇಕು. ಅಮ್ಮ ಜೈಲು ಹೊಟ್ಟೋಗಿದ್ದಾರೆ. ನನ್ನ ಯಾರು ನೋಡ್ಕೊಳ್ತಾರೆ?
ಪ್ಲೀಸ್ ಮಾವ ಬನ್ನಿ ಮಾವ ಹೋಗಿ ಬಿಡ್ಸ್ಕೊಂಡು ಬರೋಣ. ನೋಡಿ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಚಿಂಟು ಹೇಳೋದನ್ನ ಕೇಳಿದ್ರೆ ಹೀಗಾಗಬಾರ್ದಾಗಿತ್ತು ಅಂತ ನನಗೂ ತುಂಬ ಅನಿಸ್ತು. ಯಶೋಧನ್ಗೆ ತುಂಬ ಅನ್ಯಾಯ ಆಗಿದೆ. ರಾಗಿಣಿ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಮಗುನ ಕಳಿಸ್ಕೊಟ್ಟವಳು ಯಶೋಧ. ರಾಗಿಣಿ ಜೈಲಲ್ಲೇ ಕೊಳಿಬೇಕೋ ಇಲ್ಲ ಜೈಲಿಂದ ಹೊರಗಡೆ ಬರಬೇಕೋ ಅನ್ನೋದನ್ನ ಯಶೋಧನೇ ನಿರ್ಧರಿಸಲಿ. ಯಶೋಧ, ಇನ್ನೂ ಏನಮ್ಮ ಯೋಚನೆ ಮಾಡ್ತಿದ್ಯಾ? ರಾಜೀವನೇ ಹೇಳಿದ್ನಲ್ಲ, ನಂದೇನೂ ಆಕ್ಷೇಪಣೆ ಇಲ್ಲ ಅಂತ. ಅವನಿಗೆ ಹೇಳು, ಈಗಲೇ ಹೋಗಿ ರಾಗಿಣಿನ ಕರ್ಕೊಂಡು ಬಾ ಅಂತ. ಯಶೋಧ, ನಿನ್ನ ನಿರ್ಧಾರ ಏನು ಅಂತ ನೀನೇ ಹೇಳ್ಬಿಡು. ನನಗೆ ಸ್ವಲ್ಪ ಟೈಮ್ ಬೇಕು. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ. ಈ ರಾಜೀವ ಮೆತ್ತಗೆ ಜಾರ್ಕೊಂಡ್ಬಿಟ್ನಲ್ಲ ಅಂದರೆ ಈಗ ಬಾಲು ಯಶೋದೆ ಕೋರ್ಟಲ್ಲಿದೆ. ಅವಳು ಗೋಲ್ ಮಾಡ್ತಾಳೋ ಅಥವಾ ಔಟ್ ಆಗ್ತಾಳೋ ನೋಡಬೇಕು. ಹಲೋ, ನಾನು ರಾಗಿಣಿ ಮಾತಾಡ್ತಿರೋದು. ಮಗಳಂತೂ ಖಂಡಿತ ಸ್ಟೇಷನಿಂದ ವಾಪಸ್ ಬರಲ್ಲ ಬಿಡು.